ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಜಾಜಿ ಬಂಗಾರಿ, ಜಾಜಿ ಬಂಗಾರಿ, ನೀವಾದ್ರೂ ಹೇಳಿ ಶಾಸ್ತ್ರಿಗಳಿಗೆ ನಮ್ಮನ್ನು ಬಿಟ್ಬಿಡಕ್ ಹೇಳಿ, ದೊಡ್ಡ ಮನ್ಸು ಮಾಡಿ. ಬಂಗಾರಿ, ಬಂಗಾರಿ, ಬಂಗಾರಿ. ಜಾಜಿ ಜಾಜಿ ಅವ್ರ ಕೈಗೆ ಸಿಗ್ಬೇಡ, ಓಡೋಗು ಜಾಜಿ. ಮತ್ತೆ ನೀನು ನನ್ ಸುದ್ದಿ ಬಿಡು, ನೀವು ಓಡು, ನಮ್ಮ ಮಗನ ಕಾಪಾಡ್ಕೋ ಜಾಜಿ. ಓಡು ಜಾಜಿ, ಓಡು ಜಾಜಿ, ಓಡು. ಅಯ್ಯೋ ಕಟ್ಕೆ. ಜಾಜಿ ಜಾಜಿ, ಬಂಗಾರಿ, ಬಂಗಾರಿ. ಜಾಜಿ 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 ಜಾಜಿ, 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 ಜಾಜಿ ಜಾಜಿ. ಜಾಜಿ
ಹೋದ ಕೆಲಸ ಆಯ್ತಾ ದೇವಿಯರೇ? ನಮ್ಮ ಶಕ್ತಿಯನ್ನು ಭೇದಿಸಿ ಮುನ್ನುಗ್ಗುವಷ್ಟು ಶಕ್ತಿ ಅವರಲ್ಲಿರುವಾಗ ನಾವು ಹೋದ ಕೆಲಸ ಆಗುವುದೇ ತ್ರಿಪುರ ಸುಂದರಿ? ಆ ಜಾಜಿಯನ್ನು ಅಟ್ಟಿಸಿಕೊಂಡು ಹೋಗುತ್ತಿದ್ದ ಆ ಕಾಲ ರುದ್ರ ಸಿದ್ದೇಶ್ವರ ಕಡಿಕೆಯನ್ನು ತಡೆಯುವ ಪ್ರಯತ್ನ ಮಾಡಿದೆವು. ಅವನ ಕಾಲುಗಳನ್ನು ಕಟ್ಟಿ ಹಾಕಿ ಅವನು ಮುಗ್ಗರಿಸಿ ಬೀಳುವಂತೆ ಮಾಡಿ ಅವನು ಮೇಲೇಳದಂತೆ ತಡೆಯುವ ಪ್ರಯತ್ನ ಮಾಡಿದೆವು. ಆದರೆ ನಮ್ಮ ಪ್ರಯತ್ನವೆಲ್ಲ ವಿಫಲವಾದವು. ಅವನು ನಾವು ಹಾಕಿದ ಸವಾಲಿಗೆ ಪ್ರತಿ ಸವಾಲನ್ನು ಹಾಕಿ ತನ್ನ ಮಂತ್ರಶಕ್ತಿಯಿಂದ ನಮ್ಮ ಬೇಲಿಯನ್ನು ಮುರಿದು ಹೊರಗೆ ಹೋದ. ಈಗ ನೀನೇ ಏನಾದರೂ ಮಾಡಬೇಕು ತ್ರಿಪುರ ಸುಂದರಿ. ನಮ್ಮ ಕೈಯಲ್ಲಾಗದ್ದು ನಿನ್ನಿಂದ ಮಾತ್ರ ಸಾಧ್ಯ. ಜಾಜಿ ಮತ್ತು ಅವಳೊಳಗಡೆ ಇರುವ ಶ್ರೀಚಕ್ರವನ್ನು ರಕ್ಷಿಸು. ಅದು ದುಷ್ಟರ ಪಾಲಾಗುವುದನ್ನು ತಪ್ಪಿಸು. ನಿನ್ನ ಮೌನವನ್ನ ಸಹಿಸೋಕೆ ಆಗ್ತಿಲ್ಲ. ಏನಾದರೂ ಮಾಡು. ನೀನು ಕೊಟ್ಟ ಶಕ್ತಿ ನಿನ್ನ ಅಸ್ತಿತ್ವವನ್ನೇ ನಾಶ ಮಾಡೋಕೆ ಬಿಡಬೇಡ ತ್ರಿಪುರ ಸುಂದರಿ. ದೇವಿಯರೇ, ಅವನಿಗೆ ಶಕ್ತಿಯನ್ನು ನೀಡಿದವಳೇ ನಾನು. ನಿಮ್ಮ ತ್ರಿವಳಿ ಸಂಗಮಕ್ಕೆ ಆ ದುಷ್ಟರನ್ನ ತಡೆಯಲು ಸಾಧ್ಯವಿಲ್ಲ ಎಂದ ಮೇಲೆ ಅವರು ಗಳಿಸಿದ ಶಕ್ತಿಯ ಅಪಾರತೆಯನ್ನ ಊಹಿಸಿ. ಸದ್ಯಕ್ಕೆ ನಾವೇನನ್ನೂ ಮಾಡಲಾರೆವು ದೇವಿಯರೇ. ನಿಮ್ಮ ಈ ವ್ಯರ್ಥ ಪ್ರಯತ್ನಗಳನ್ನು ಇಲ್ಲಿಗೆ ನಿಲ್ಲಿಸಿ. ಎಲ್ಲವನ್ನ ಕಾಲದ ಮಡಿಲಿಗೆ ಹಾಕಿ ನೆಮ್ಮದಿಯಿಂದ ಇರಿ. ಕಾಲ ಅದೇನು ನಿರ್ಧರಿಸಿದ್ದಾನೋ ಅದೇ ಆಗತ್ತೆ. ಸುಮ್ಮನಿರುವುದಂದರೆ ಹೇಗೆ ತ್ರಿಪುರ ಸುಂದರಿ? ಇದು ನಮ್ಮ ಕೈಯಲ್ಲಿ ಸಾಧ್ಯವಿಲ್ಲ. ನೀನು ಬರುತ್ತೀಯೋ ಬಿಡುತ್ತೀಯೋ, ನಾವು ಮತ್ತೊಮ್ಮೆ ಪ್ರಯತ್ನ ಪಡುತ್ತೇವೆ. ಆ ದುಷ್ಟರ ಅಟ್ಟಹಾಸವನ್ನು ಮಟ್ಟ ಹಾಕುವುದಕ್ಕೆ ನಾವು ಪ್ರಯತ್ನ ಪಡೋಣ. ಬನ್ನಿ ದೇವಿಯರೇ, ಶಿಷ್ಟರನ್ನು ರಕ್ಷಿಸಲು ನಾವು ನಡೆಸುವ ಕೊನೆಯ ಪ್ರಯತ್ನವಿದು.
ಇನ್ನೆಲ್ಲಿ ಹೋಗ್ತೀಯ ಜಾಜಿ? ನೀನು ಒಂದ್ ಹೆಜ್ಜೆನ ಮುಂದೆ ಇಡೋದಕ್ಕಾಗಲ್ಲ. ಮುಂದೆ ಇಟ್ರೆ ಅಷ್ಟೇ ಬಿದ್ದು ಹೋಗ್ತೀಯ ಕೆಳಗಡೆ. ನೋಡ್ ಜಾಜಿ, ಕೊನೆ ಸಾರಿ ಹೇಳ್ತಾ ಇದ್ದೀನಿ, ನೀನು ಮಗುನ್ ಕೊಡೋದಕ್ಕೆ ಒಪ್ಕೊಂಬಿಡೋ, ಇಲ್ಲ ಅಂದ್ರೆ ನಿನ್ನ ಸಮಾಧಿನ ನೀನೇ ತೊಡ್ಕೊಳ್ತೀಯ. ಹಾಗೆ ಮಾಡ್ಕೋಬೇಡ ಜಾಜಿ, ಮಗುನ್ ಕೊಡೋದಕ್ಕೆ ಒಪ್ಕೋ. ನಿನ್ನ ಮಗು ನಮ್ಮ ಜನ್ಮ ಜನ್ಮಾಂತರಗಳ ಕನಸು. ಅದು ಶ್ರೀಚಕ್ರ ಸ್ವರೂಪಿ ಮಗು. ಇದು ನಿನ್ನ ಸತ್ಕಾರ್ಯಕ್ಕೆ ಸಲ್ಲಬೇಕಾದ ಫಲ. ನಿನಗೇ ಸೇರಿತ್ತು. ಕಾಳಜಿಯಿಂದ ಇದನ್ನು ಸ್ವೀಕರಿಸು. ಹಣ್ಣಿನೊಳಗೊಂದು ಬೀಜವಿದೆ. ಬೀಜರೂಪಿ ಶ್ರೀಚಕ್ರ ಮತ್ತೊಂದು ಸ್ವರೂಪಕ್ಕೆ ಬದಲಾಗುವ ಪರ್ವಕಾಲವಿದು. ಇನ್ನು ಮುಂದೆ ಶ್ರೀಚಕ್ರ ಸ್ವತಃ ದುಷ್ಟರ ಶಿಕ್ಷೆ, ಶಿಷ್ಟರ ರಕ್ಷೆಗೆ ನಿಲ್ಲಲಿದೆ. ಅದಕ್ಕೋಸ್ಕರ ಪಡಬಾರ್ದ ಪಾಡನ್ನೆಲ್ಲ ಪಟ್ಬಿಟ್ಟಿದೀವಿ. ಸುಮ್ನೆ ಆ ಮಗುನ ನಮ್ಗೆ ಒಪ್ಸ್ಬಿಡು ಜಾಜಿ. ಹಾಗೆ ಮಗುನ ಒಪ್ಸಿದ್ರೆ ಮಾತ್ರ ನೀನು ನಿನ್ನ ಗಂಡ ಜೀವಂತವಾಗಿ ಬದುಕೋದಕ್ಕೆ ಸಾಧ್ಯ. ಇಲ್ಲಾದ್ರೆ ನಿನ್ನನ್ನ ಕೊಂದಾದ್ರೂ ನಿನ್ನ ಮಗುನ ಪಡ್ಕೋತೀವಿ. ಅಂದ್ರೆ ನನ್ನ ಹೊಟ್ಟೆಲಿರೋದು ಶ್ರೀಚಕ್ರ ಸ್ವರೂಪಿ ಶಿಶು. ಇಷ್ಟು ದಿನ ನನ್ನ ಗರ್ಭದಲ್ಲಿ ಬೆಚ್ಚಗಿದ್ದಿದ್ದು ಅಮ್ಮನವರು ಶ್ರೀಚಕ್ರ. ಶ್ರೀಚಕ್ರದ ರಕ್ಷಣೆಗೆ ಅಮ್ಮನವರು ಆಯ್ಕೆ ಮಾಡಿದ್ದು ನನ್ನನ್ನ. ಇದುವರೆಗೂ ನಾನು ಅಮ್ಮನವರು ಶ್ರೀಚಕ್ರಕ್ಕೆ ರಕ್ಷಣೆ ಒದಗಿಸಿದ್ದೀನಿ. ತಾಯಿ, ನಾನೆಷ್ಟು ಪುಣ್ಯವಂತೆ. ನಿನ್ನ ಶ್ರೀಚಕ್ರದ ರಕ್ಷಣೆಗೆ ನೀನು ಬಳಸಿದ್ದು ನನ್ನನ್ನ.
ನಾನೇ ಅದೃಷ್ಟಶಾಲಿ. ನನ್ನ ಜನ್ಮ ಸಾರ್ಥಕವಾಯಿತು ತಾಯಿ, ಸಾರ್ಥಕವಾಯಿತು. ಎಷ್ಟು ದಿವಸ ನಿನ್ನ ಹಿಂದೆ ಯಾಕೆ ಬಿದ್ದಿದ್ವಿ, ನಿನ್ನ ಮಗುಗಾಗಿ ಯಾಕೆ ಹಂಬಲಿಸ್ತಾ ಇದ್ವಿ ಅಂತ ಈಗ ಗೊತ್ತಾಯ್ತಾ? ಗೊತ್ತಾಯ್ತಲ್ಲ, ಈಗ ನಿನ್ನ ನಿರ್ಧಾರನ ತಿಳಿಸು. ಮಗುನ ಕೊಡ್ತೀಯೋ ಅಥವಾ ಸಾಯ್ತೀಯೋ? ಯೋಚನೆ ಮಾಡು ಜಾಜಿ. ಶ್ರೀಚಕ್ರ ಸ್ವರೂಪಿ ಮಗುನ ನಮ್ಗೆ ಕೊಡೋದಕ್ಕೆ ಒಪ್ಪಿದ್ರೆ ನಿನ್ಗೆ ಯಾವುದೇ ತೊಂದರೆ ಆಗೋದಿಲ್ಲ, ಬಿಟ್ಬಿಡ್ತೀವಿ. ಹೇಳು ಜಾಜಿ, ನಿನ್ನ ನಿರ್ಧಾರ ಏನು ಅಂತ ಹೇಳು. ಈಗ ಹೇಳು, ಏನ್ ಮಾಡ್ತೀಯ? ಬದುಕ್ತೀಯ ಅಥವಾ ಸಾಯ್ತೀಯ? ಮುಂದೆ ಹೆಜ್ಜೆ ಇಟ್ಟು ಮಗುನ್ ಕೊಡೋದಕ್ಕೆ ಒಪ್ಪಿದ್ರೆ ನೀನು ಬದುಕ್ತೀಯ, ಹಿಂದೆ ಒಂದೇ ಒಂದು ಹೆಜ್ಜೆ ಇಟ್ರು ಸಾಯ್ತೀಯ. ಹೇಳು ಜಾಜಿ, ಏನ್ ಮಾಡ್ತೀಯ? ಸಾಯ್ತೀನಿ, 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 ಸಾಯ್ತೀನಿ. ನೀನ್ ಸಾಯ್ಬಾರ್ದು ಜಾಜಿ. ನೀನ್ ಸತ್ತರೆ ಶ್ರೀಚಕ್ರನು ನಾಶ ಆಗೋಗುತ್ತೆ. ನೀನ್ ಸಾಯ್ಬಾರ್ದು. ನಾವು ತಮಾಷೆ ಮಾಡಿದ್ವಿ ಅಷ್ಟೇ. ನಿನ್ನ ಸಾಯಿಸೋ ಯಾವುದೇ ಉದ್ದೇಶ ನಮಗಿಲ್ಲ. ನಮಗ್ ಬೇಕಾಗಿರೋದು ಶ್ರೀಚಕ್ರ ಸ್ವರೂಪಿ ಮಗು ಅಷ್ಟೇ. ಅದನ್ನು ಕೊಟ್ಬಿಡು. ನೀನ್ ಸಾಯ್ಬಾರ್ದು ಜಾಜಿ. ಬಾ ಬಾ ಮುಂದೆ ಬಾ ಮಗಳೇ. ಮಗಳೇ, ಇಷ್ಟು ದಿನ ಪೀಡಿಸ್ತಿದ್ರಲ್ಲ, ಆಗ ಎಲ್ಲಿ ಹೋಗಿತ್ತು ನಿಮ್ ಈ ವಾತ್ಸಲ್ಯ ವಿರೂಪಾಕ್ಷ ಶಾಸ್ತ್ರಿಗಳೇ? ನನಗೀಗೆಲ್ಲ ಅರ್ಥ ಆಗ್ತಾ ಇದೆ. ಅಮ್ಮನವರ ಎಲ್ಲ ಲೆಕ್ಕಾಚಾರಗಳು ತಾಳೆ ಆಗ್ತಾ ಇದೆ. ಹೌದು, ಸುಂದ್ರಿ ಸತ್ತ ಮೇಲೆ ಅವಳ ಆತ್ಮನ ಅಮ್ಮನವರು ನನ್ನೊಳಗಡೆ ಸಂಚಯ ಮಾಡೋದಕ್ಕೆ ಕಾರಣನೇ ಶ್ರೀಚಕ್ರ ಸ್ವರೂಪಿ ಮಗುವಿನ ಜನನ. ಸುಂದ್ರಿ ಅರ್ಧಕ್ಕೆ ಬಿಟ್ಟು ಹೋದ ಕೆಲಸನ ಪೂರ್ಣ ಮಾಡಲಿ ಅಂತಾನೆ ಅಮ್ಮನವರು ಸತ್ತಿದ್ದ ಈ ಜಾಜಿಗೆ ಜೀವ ಕೊಟ್ರು, ಬದುಕಿಸಿದ್ರು. ಶೇಖರಿ ಅವ್ರ ಕುಟುಂಬಕ್ಕೆ ನನ್ನನ್ನು ಸೇರಿಸಿದ್ರು. ಬಂಗಾರಿ ಜೊತೆ ನನ್ನ ಮದುವೆ ಮಾಡಿಸಿದ್ರು. ಆದರೆ ಅಷ್ಟರಲ್ಲಾಗಲೇ ನನ್ನ ಒಳಗಡೆ ಶ್ರೀಚಕ್ರ ಸ್ವರೂಪಿ ಮಗು ಜನನ ಆಗೋದು ನಿಮಗೆ ಗೊತ್ತಿತ್ತು ಅಲ್ವಾ ಶಾಸ್ತ್ರಿಗಳೇ? ನಿಮಗೆ ಸೂಚನೆನೂ ಸಿಕ್ಕಿರಬೇಕು. ಎಷ್ಟೇ ಆದರೂ ನೀವು ದೈವಾಂಶ ಸಂಭೂತರು ಅಲ್ವಾ ಶಾಸ್ತ್ರಿಗಳೇ? ಅದಕ್ಕೆ ನಿಮ್ಮ ಮಗ ಚಂದ್ರಾಧರನ್ನ ಇಲ್ಲಿಗೆ ಕರೆಸಿದ್ರಿ. ಅವನನ್ನ ನನ್ನ ಜೊತೆ ಮದುವೆ ಮಾಡೋದಕ್ಕೆ ಪ್ರಯತ್ನ ಪಟ್ರಿ. ನಾನು ನಿಮ್ಮನೆ ಸೊಸೆ ಆದರೆ ನನ್ನ ಮಗು ನಿಮ್ಮದಾಗುತ್ತೆ ಅಂತ. ಅಂದರೆ ಶ್ರೀಚಕ್ರ ಸ್ವರೂಪಿ ಮಗುಗೆ ನೀವೇ ಒಡೆಯನಾಗ್ಬೋದು ಅಂತ ಕನಸು ಕಂಡ್ರಿ. ಭೇಷ್. ಆದರೆ ದೈವದ ನಿಯಮನೇ ಬೇರೆ ಇತ್ತು ಶಾಸ್ತ್ರಿಗಳೇ. ನಿಮ್ಮ ಮಗನ ಜೊತೆ ಆಗಬೇಕಾಗಿದ್ದ ನನ್ನ ಮದುವೆನ ದೇವತೆಗಳೇ ತಪ್ಪಿಸಿ ನನ್ನ ಬಂಗಾರಿ ಮದುವೆನ ದೇವಲೋಕದಲ್ಲಿ ಮಾಡಿಕೊಟ್ರು.